ಎಕ್ಸಾಮ್ ಬೇಡ, ಇಂಟರ್ವ್ಯೂ ಬೇಡ, ಡೈರೆಕ್ಟ್ ಸರ್ಕಾರಿ ಕೆಲಸ. ಸಪ್ತ ವಂಚಕರ ಜಾಲ, ಕೋಟಿ ಕಬಳಿಸಿದ್ಲ ಆ ಗುಪ್ತಗಾಮಿನಿ. ಡೆಲಿವರಿ ಬಾಯ್ನಿಂದ ಹಣ ಸಾಗಾಟ. ಹೇಗಿತ್ತು ಇವರ ನೆಟ್ವರ್ಕ್? ಇದೇ ಇವತ್ತಿನ ಕ್ರೈಮ್ ರಿಪೋರ್ಟ್. ನಾನು ಸಂದೇಶ್. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಅಂತ ಆ ಕೆಲಸ ಪಡೆಯೋಕೆ ಮುಗಿಯದ ದೇವರಿಲ್ಲ, ಮಾಡದ ಪೂಜೆ ಇಲ್ಲ. ಆಸೆ ಇಟ್ಕೊಂಡು ನಿರೀಕ್ಷೆಯಲ್ಲಿದ್ದವರಿಗೆ ಅಲ್ಲೊಂದು ಗ್ಯಾಂಗ್ ಕಿವಿಗೆ ಹೂ ಇಡೋಕೆ ರೆಡಿಯಾಗಿತ್ತು. ನಿಮಗೆ ಸರ್ಕಾರಿ ಕೆಲಸ ಬೇಕಾ? ಎಕ್ಸಾಮ್ ಬರೆಯೋದು ಬೇಡ, ಇಂಟರ್ವ್ಯೂ ಕೊಡೋದು ಬೇಡ, ಡೈರೆಕ್ಟಾಗಿ ಜಾಬ್ ಸೀಟಿಗೆ ಕೂರಿಸಿ ಬಿಡ್ತೀವಿ ಅಂತ ಆ ಗ್ಯಾಂಗ್ ಕಟ್ಟಿದ್ದ ಸಿಂಡಿಕೇಟ್ ಮಾಮೂಲಿಯದ್ದಲ್ಲ. ಆ ಗ್ಯಾಂಗ್ನಲ್ಲಿ ಒಬ್ಬಳು ದಾಮಿನಿ ಅನ್ನೋ ಗುಪ್ತ ಗಾಮಿನಿಯಂತೆ ಕೆಲಸ ಮಾಡಿದ್ದಾಳೆ. ಅಷ್ಟಕ್ಕೂ ಅವರ ಜಾಲ ಹೇಗೆ ನಡೀತಿತ್ತು? ಮೋಸ ಹೋದವರ ಅಳಲೇನು? ಹೇಳ್ತೀವಿ ಕೇಳಿ. ಯುವಕರು ಕನಸು ಕಾಣಿ ಅಂತ ಮಹಾನುಭಾವರು ಹೇಳಿದ್ರು ಅಂತ ಎಷ್ಟೋ ಯುವಕರು ಸರ್ಕಾರಿ ಕೆಲಸಕ್ಕಾಗಿ ಕನಸು ಕಂಡಿರ್ತಾರೆ. ಅಂಥವರ ಕನಸಿನ ಉದ್ಯೋಗದ ಹೆಸರಲ್ಲಿ ವಂಚಕರು ದೊಡ್ಡ ಮೋಸದ ಸಿಂಡಿಕೇಟ್ ನಡೆಸಿದ್ದಾರೆ. ಈ ಉದ್ಯೋಗದ ಹಿಂದೆ ಅಡಗಿದ್ದ ವಂಚನೆಯ ಸಾಮ್ರಾಜ್ಯದ ಡೀಟೇಲ್ಸ್ ನೋಡಿದ್ರೆ ಇಂಥದ್ದೊಂದು ವಂಚನೆ ಸಾಧ್ಯನಾ ಅಂತ ಅನಿಸೋದು ಖಂಡಿತ. ಇವರೆಲ್ಲ ಸರ್ಕಾರಿ ಉದ್ಯೋಗ ಪಡಿಬೇಕು ಅಂತ ಅರ್ಜಿ ಹಾಕಿದ್ರು. ಬಟ್ ಆ ಖದೀಮರು ಮಾತ್ರ ಅವರ ಕನಸುಗಳ ಮೇಲೇನೆ ಅರ್ಜಿ ಹಾಕಿದ್ರು. ಒಂದ್ ಕಡೆ ಹಾಲ್ ಟಿಕೆಟ್ಗಾಗಿ ಕಾಯ್ತಿದ್ರೆ, ಮತ್ತೊಂದ್ ಕಡೆ ವಂಚಕರು ಹಣದ ಟಿಕೆಟ್ ಕಟ್ ಮಾಡ್ತಿದ್ರು. ಉದ್ಯೋಗದ ಹೆಸರಲ್ಲಿ ಶುರುವಾದ ಪರಿಚಯ ಕೊನೆಗೆ ಬ್ಯಾಂಕ್ ಖಾತೆ ಖಾಲಿ ಮಾಡುವ ಮಟ್ಟಕ್ಕೆ ತಲುಪಿದೆ. ಇದು ನೇಮಕಾತಿ ಪ್ರಕ್ರಿಯೆಯಲ್ಲಾದ ಖಾತೆ ಖಾಲಿ ಪ್ರಕ್ರಿಯೆ. ಎಕ್ಸಾಮ್ ಬೇಡ, ಇಂಟರ್ವ್ಯೂ ಬೇಡ, ಡೈರೆಕ್ಟ್ ಸರ್ಕಾರಿ ಕೆಲಸ. ಸಪ್ತ ವಂಚಕರ ಜಾಲ, ಕೋಟಿ ಕಬಳಿಸಿದ್ಲ ಆ ಗುಪ್ತಗಾಮಿನಿ. ಇಲ್ಲೊಂದು ಗ್ಯಾಂಗ್ ಗಾಳ ಇಲ್ಲದೆ ಮೀನ್ ಹಿಡಿಯೋದು, ನೆಲ ಇಲ್ಲದೆ ಬೆಳೆ ಬೆಳೆಯೋದು ತುಂಬಾ ಈಸಿ ಅಂತ ಹೇಳ್ತಾ ಇದೆ. ಯಾವ ಪರೀಕ್ಷೆ ಬರೆಯದೆ, ಯಾವ ಇಂಟರ್ವ್ಯೂ ಇಲ್ಲದೆ ಕೆಲಸ ಕೊಡ್ಸುತ್ತೆ. ಎಕ್ಸಾಮ್ ಬೇಡ, ಇಂಟರ್ವ್ಯೂ ಬೇಡ, ಡೈರೆಕ್ಟ್ ಆಗಿ ಸರ್ಕಾರಿ ಕೆಲಸಕ್ಕೆ ಸೇರಿ ಅಂತ ಹೇಳ್ತಾ ಇದೆ. ಈ ಮಾತು ಕೇಳಿದವರಿಗೆ ಅದು ಅವಕಾಶದ ಬಾಗಿಲಂತೆ ಕಾಣಬಹುದು. ಬಟ್ ಕಿರಾತಕರ ಪಾಲಿಗೆ ಅದು ಬೇಟೆಯ ಗಾಳ. ಹೇಗೆ ಮೀನು ಗಾಳದಲ್ಲಿರುವ ಹುಳ ನೋಡಿ ಸಿಕ್ಕಿ ಬೀಳುತ್ತೋ ಹಾಗೆ ಉದ್ಯೋಗದ ಕನಸು ಕಂಡವರು ಆಮಿಷದ ಮಾತಿಗೆ ಸಿಲುಕಿದ್ರು. ಇಲ್ಲಿ ಕೆಲಸದ ಆಸೆ ಎಷ್ಟಿತ್ತೋ ವಂಚಕರ ಪ್ಲಾನ್ ಕೂಡ ಅಷ್ಟೇ ಡೇಂಜರಸ್ ಆಗಿತ್ತು. ಅಷ್ಟಕ್ಕೂ ಆ ಜಾಲ ಹೇಗೆ ಕೆಲಸ ಮಾಡ್ತಿತ್ತು, ಜನರನ್ನ ಹೇಗೆ ಟ್ರ್ಯಾಪ್ ಮಾಡ್ತಿತ್ತು, ನೀವೇ ಕೇಳಿ. ರಾಣೆಬೆನ್ನೂರ ಹತ್ರ ರಟ್ಟೆಹಳ್ಳಿ ಹತ್ರ ಕರ್ಕೊಂಡೋಗಿ ಒಬ್ರು ಲೇಡಿನ ಒಳಗಡೆಯಿಂದ ಒಂದು ಗೋರ್ಮೆಂಟ್ ಆಫೀಸಿಂದ ಹೊರಗಡೆ ಬರಂಗೆ ಮಾಡಿಬಿಟ್ಟು, ನೋಡಿ ಸರ್ ಇವರೇ ಆಕಾಶ ಸರ್ ನನಗೆ ಕೊಡಿಸಿರೋದು ಅಂತೇಳಿ ಆ ಲೇಡಿ ಹೇಳಿದ್ರು ಸರ್. ಅವಾಗೂ ಸಹ ನಾನು ನಂಬಲಿಲ್ಲ. ಆಮೇಲೆ ಎರಡನೇ ಸರಿ ಮತ್ತು ಹೀಗೆ ಇಲ್ಲಪ್ಪ ನಂಗೆ ನಂಬಿಕೆ ಎಲ್ಲ ಬೇಡ ಅಂತ ಹೇಳಿದೆ. ಆದರೆ ಸರ್ ನಮ್ಮ ತಂದೆ ಗೋರ್ಮೆಂಟ್ ಜಾಬಲ್ಲಿದ್ದಾರೆ, ತಾಲೂಕು ಆಫೀಸಲ್ಲಿ ಸೂಪರ್ವೈಸರ್ ಆಗಿದ್ದಾರೆ ನಮ್ಮ ತಂದೆ. ಹಾಗಾಗಿ ಅವರು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಸರ್, ಅವ್ರು ಬಂದು ಹೇಳಿದ್ರೆ ಆಗುತ್ತಾ ಅಂತ ಅಂದರು. ಮತ್ತು ಈಗ ಗೋರ್ಮೆಂಟ್ ಜಾಬಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ಇವೆಲ್ಲ ಲಿಂಕ್ಸ್ ಎಲ್ಲ ಇರ್ತವೆ ಅಂಥೇಳಿ ನಾನು ಹ್ಞೂ ಅಂತ ಹೇಳಿದ್ರೆ, ನಂತರದಲ್ಲಿ ಇವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಒಂದು ಸರಿ ಇದ್ರ ಹತ್ರ ಯಾವುದ್ರ ಹತ್ರಪ್ಪ ಅಂತ ಹೇಳಿದ್ರೆ ಸರ್ಜಿ ಕನ್ವೆನ್ಷನ್ ಹಾಲ್ ಹತ್ರ ಇರ್ತಕ್ಕಂಥ ಕೆರೆ ಹತ್ರ ಬಂದು ಭೇಟಿ ಮಾಡಿಬಿಟ್ಟು, ನೋಡಿ ಸರ್ ನನ್ನ ಹೆಸರು ಚನ್ಕೇಶವ ಮೂರ್ತಿ, ನಾನೀಗ ಗೋರ್ಮೆಂಟ್ ಜಾಬ್ಸ್ ಎಲ್ಲ ಮಾಡಿಕೊಡ್ತೀನಿ, ನಾನೇ ಜಾಬಲ್ಲಿ ಇರೋದ್ರಿಂದ ನಾನು ಹೊರಗಡೆ ಕಾಣಿಸ್ಕೊಳಕ್ಕಾಗೋದಿಲ್ಲ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡೆ. ಸೊ ನನ್ನ ಮಗ ಓಡಾಡಿ ಮಾಡ್ತಾನೆ ಅಂಥೇಳಿ ಹೇಳಿದ್ರು ಸರ್. ಸರ್ ಅವಾಗ ನಾನೇನು ಮಾಡಿದೆ, ಆಯಿತು ಅಂತಂದು ಹೇಳಿ ನಾವು ನಂಬಿದ್ವಿ ಸರ್. ಇದು ಜಸ್ಟ್ ಬಿಗಿನಿಂಗ್. ಇಲ್ಲಿಂದಲೇ ಅಸಲಿ ಆಟ ಶುರುವಾಗಿದೆ. ಮೋಸ ಹೋಗೋನು ಇರೋವರೆಗೂ ಮೋಸ ಮಾಡೋನು ಇರ್ತಾನೆ ಅಂತಾರಲ್ಲ, ಹಾಗೆ ಈ ವಂಚನೆ ಶುರುವಾಗಿದೆ. ಅವರ ಬೆರಳಿಂದ ಅವರೇ ಚುಚ್ಚಿಕೊಳ್ಳುವಂತೆ ಮಾಡೋಕೆ ಅವರಿಂದಲೇ ಒಂದು ಪಿರಮಿಡ್ ಸೃಷ್ಟಿ ಮಾಡಿದ್ದು ವಂಚಕರ ಬುದ್ಧಿವಂತಿಕೆ. ಒಂದು ವೇಳೆ ಮಗ ಏನಾದರೂ ಕೈ ಎತ್ತಿದ್ರೆ ಅಪ್ಪನ ಗೋರ್ಮೆಂಟ್ ಜಾಬ್ ಇದೆ, ಹೆಂಗೂ ತಂದೆನೂ ಬಂದು ಹೇಳಿದಾರಲ್ಲ ಅಂಥೇಳಿ ಅವರ ತಂದೆಯ ಭರವಸೆ ಮೇಲೆ ನಾನು ವ್ಯವಹಾರ ಮಾಡಿದ್ದು ನಿಜ. ನಂತರದಲ್ಲಿ 3 ಜನ ನಾನು ಮೊದಲನೇದಾಗಿ ಕೊಟ್ಟೆ. ನಂತರದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಆ 3 ಜನದ ಆಧಾರ್ ಕಾರ್ಡ್ ನಂಬರನ್ನು ತೊಗೊಂಡು ಇವನು ನಂತರ ನಿಮ್ಮಲ್ಲಿ ಯಾರು ಇದ್ದಾರಾ ಅಂತಂದು ಹೇಳಿ ರೆಡಿ ಮಾಡಿಕೊಂಡು ನಮ್ಮಲ್ಲೇ ಇರತಕ್ಕಂಥ ಕೆಲವು ಪೇರೆಂಟ್ಸನ್ನು ಈ
ಒಂದು ಕೆಲಸಕ್ಕೆ ತಗೊಳ್ಕೊಂತ ಕೆಲಸವನ್ನು ಮಾಡ್ದ. ನಂತರದಲ್ಲಿ 3 ಹೋಗಿ 13ಕ್ಕೆ ಬಂದು ನಿಂತುಬಿಡ್ತು. ನಂತರದಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಈಗ ವ್ಯವಹಾರ ಮಾಡುವಾಗ ಪರಿಚಯ ಮಾಡಿದ್ದು ನಾನೇ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪರಿಚಯ ಮಾಡಿದ್ದೇನೋ ಒಳ್ಳೇದಾಗಲಿ ಅಂತೇಳಿ ಪರಿಚಯ ಮಾಡಿದೆ. ಯಾವುದೇ ಒಂದು ಕಮಿಷನ್ ಆಸೆ ಇಲ್ದಂಗೆ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಮಾಡಿದ್ದು ನಿಜ. ನಂತರದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಬರ್ತಾ ಏನಾಯಿತು ಅಂತೇಳಿ, ನನ್ನ ಹತ್ರ ಯಾವುದೇ ಹಣ ಇಲ್ಲ. ಲಾಸ್ಟಿಗೆ ಎಲ್ಲ 1,20,20,00,000 ಆದ ನಂತರದಲ್ಲಿ ಎಲ್ಲ ಕ್ಯಾಂಡಿಡೇಟ್ಗಳು ಅವನ ದಾಮಿನಿ ಅಂತಕ್ಕಂಥವಳ ಅಕೌಂಟಿಗೆ ಹಾಕಿದ್ದಾರೆ. ದಾಮಿನಿ ಅಂತಕ್ಕಂಥವ್ರು ಇವರ ಗೆಳತಿ, ನಮಗೆ ಗೊತ್ತಿಲ್ಲ. ಮೊದಲಿಗೆ ಏನಂತ ಹೇಳಿದ್ರೆ, ನನ್ನ ಹೆಂಡ್ತಿ ಅವ್ರ ಅಕೌಂಟಿಗೆ ಹಾಕಿ ಅಂತೇಳಿ ಎಲ್ಲ ಕ್ಯಾಂಡಿಡೇಟ್ಗೆ ಹೇಳಿದ್ದು. ಎಲ್ಲ ಕ್ಯಾಂಡಿಡೇಟ್ಗಳು ನೇರವಾಗಿ ಅವ್ರ ಜೊತೆಗೆ ವ್ಯವಹಾರನ ಮಾಡಿದ್ದಾರೆ, 3 ಜನ ಬಿಟ್ಬಿಟ್ಟು. ಈತ ಹೇಳಿದ್ದ ದಾಮಿನಿ ಇವಳೇ ನೋಡಿ. ಈಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತೆ. ಇವಳ ಜೊತೆಗೆ ಆಕಾಶ್, ಚೆನ್ನಕೇಶವ ಮೂರ್ತಿ, ಹರೀಶ್, ಸುಮಂತ್, ಯಶವಂತ್ ಹಾಗೂ ಪಂಕಜ್ ಅನ್ನೋ 6 ಜನ ಸೇರ್ಕೊಂಡಿದ್ರು. ಇಲ್ಲಿ ಅತಿ ಹೆಚ್ಚು ಹಣ ಕಬಳಿಸ್ತಾ ಇದ್ದದ್ದೇ ಈ ದಾಮಿನಿ ಎನ್ನಲಾಗ್ತಾ ಇದೆ. ನಾನು ನಂಬ್ಕೊಂಡ್ಬಿಟ್ಟು ನನ್ನ ಮಗಂದು 2 ಲಕ್ಷ ಕೊಟ್ಟು, ನಮ್ಮ ಮಾವರ ಮಗಂದು ಒಬ್ಬರದ್ದು 2 ಲಕ್ಷ, ಅವ್ರದ್ದು 2 ಲಕ್ಷ ಕೊಡಿಸಿದ್ದೆ. ಹಾಗಾಗಿ ಮತ್ತೆ ಅವನು ಒಂದು 8-10 ದಿವಸ ಆದಮೇಲೆ ಮತ್ತೆ 2 ಲಕ್ಷ ಬೇಕು ಅಂತ ಮತ್ತೆ ಫೋನ್ ಮಾಡ್ದ. ಆಮೇಲೆ ಇನ್ನೂ ಸ್ವಲ್ಪ ದಿವಸಕ್ಕೆ KJID ನಂಬರ್ ಮಾಡ್ತಾಯಿದ್ವಿ, ಆಫೀಸ್ ಹತ್ರ ಕೂತಿದ್ದೀನಿ, ಅವರ ಆಫೀಸರ್ ಹತ್ರ ಕೂತಿದ್ದೀನಿ, ಅವ್ರಿಗೆ ಅಮೌಂಟ್ ಕೊಡಬೇಕು, ಬೇಗ ಕೊಟ್ರಿ ಅಂತ ಮತ್ತೆ ಇದು ಮಾಡ್ದ. ಆಮೇಲೆ ಹಾಗೆ ಮಾಡ್ತಾ ಒಂದು 9-10 ಲಕ್ಷ ಆಯಿತು. ಆಮೇಲೆ ನಮ್ಮ ಮಾವರದ್ದು ಒಂದು 5 ಲಕ್ಷ ಆಯಿತು. ಆಮೇಲೆ ಪವನ್ ಅನ್ನೋ ಹುಡುಗಂದು ಬಂದು ನಮ್ಮ ಮಾವರ ಮಗಂದು ಒಂದು ಕೊಡಿಸಿದ್ವಿ, ಅದರಲ್ಲೂ ಒಂದು 5 ಲಕ್ಷ ಇಸ್ಕೊಂಡ. ಆಮೇಲೆ KJID ನಂಬರ್ ಆಗ್ತಿದೆ ಅಂತ ಹೇಳಿ ಆಮೇಲೆ ನಮ್ಮ ಮಾವರ ಹತ್ರ ಮತ್ತೆ 5 ಲಕ್ಷ ಬೇಕೇ ಬೇಕು, ಇವತ್ತೇ ನಾಳೆ ಜಾಬಿಗೆ ಸೇರಿಸ್ತೀನಿ, ಎಷ್ಟೊತ್ತಿಗೆ ಜಾಬಿಗೆ ಸೇರಿಸ್ತೀನಿ ಅಂತ ಹೇಳಿ ನಮ್ಮ ಮಾವರ ಹತ್ರ 5 ಲಕ್ಷ ಇಸ್ಕೊಂಡ. ಮತ್ತು ನನ್ನ ಹತ್ರ 5 ಲಕ್ಷ ಇಸ್ಕೊಂಡ. ಎಲ್ಲ ಸೇರಿ ನಂದು 13 ಲಕ್ಷ ಆಯಿತು, ನಮ್ಮ ಮಾವರದ್ದು 10 ಲಕ್ಷ ಆಯಿತು. ದಾಮಿನಿ ಅಂತ ಒಬ್ರು ಇದ್ದಾರೆ, ಅವರು ನಮ್ಮ ಮನೆಯವರು ಅವ್ರ ಅಕೌಂಟಿಗೆ ಎಲ್ಲರೂ ಹಾಕಿ ಅಂತ ಹೇಳಿ ಎಲ್ಲರೂ ದಾಮಿನಿ ಅವ್ರ ಅಕೌಂಟಿಗೆ ಹಾಕ್ಸಿದ್ದಾರೆ. ಸುಮಾರು ಅವರು ಅಕೌಂಟಿಗೆ ಕಡಿಮೆ ಅಂದರೂ ಒಂದು 70 ಲಕ್ಷ ಅಮೌಂಟು ದಾಮಿನಿ ಅವ್ರ ಅಕೌಂಟಿಗೆ. ಅವ್ರದ್ದು ಒಂದು ಅಕೌಂಟ್ ಇಲ್ಲ ಸರ್, ಅವ್ರದ್ದು 3 ಅಕೌಂಟ್ ಇದೆ. ಅವ್ರದ್ದು 3 ಅಕೌಂಟಿಗೆ 70 ಲಕ್ಷ ದುಡ್ಡನ್ನು ಹಾಕ್ಸ್ಕೊಂಡಿದ್ದಾರೆ ಅವರು. 70 ಬೇರೆ ಅಕೌಂಟನ್ನು ಮಾಡಿಸಿದ್ದಾರೆ, 70 ಲಕ್ಷ ದುಡ್ಡು ಹಾಕಿದ್ದಾರೆ. ನಾನು ಅದರಲ್ಲಿ ಹೆಚ್ಚು ಕಡಿಮೆ ಒಂದು 8-9 ಲಕ್ಷ ಆಕಾಶ ಅವರ ಹೆಸರಿಗೆ 3.5 ಲಕ್ಷ ಇದೆ, ದಾಮಿನಿ ಅವರ ಹೆಸರಿಗೆ 4 ಲಕ್ಷ ಫೋನ್ಪೇ ಮೂಲಕ ಹಾಕಿದ್ದೀನಿ. ನಮ್ಮ ಮಾವರು ಹಾಕಿದ್ದಾರೆ. ಸುಮಾರು ಜನ ದಾಮಿನಿ ಅವರ ಅಕೌಂಟಿಗೆ 70 ಲಕ್ಷ ಇದೆ. ಆ ಹುಡುಗಿ ಇಂಪಾರ್ಟೆಂಟು, ಅವರ ಅಕೌಂಟಿಗೆ ಜಾಸ್ತಿ ಇರೋದು, ಆಕಾಶ್ ಅವರ ಅಕೌಂಟ್ಗೆ ಉಳಿದ ಅಮೌಂಟ್ ಇದೆ. ನಕಲಿ KJID ನಂಬರ್, ದಾಖಲೆಗಳಲ್ಲಿ ಸಹಿ ಫೋರ್ಜರಿ. ಡೆಲಿವರಿ ಬಾಯ್ನಿಂದ ಹಣ ಸಾಗಾಟ, ಹೇಗಿತ್ತು ಇವರ ನೆಟ್ವರ್ಕ್? ಸಿನಿಮಾಗಳಲ್ಲಿ ವಿಲನ್ ನಕಲಿ ಪಾಸ್ಪೋರ್ಟ್ ಮಾಡಿಕೊಂಡು ದೇಶ ಬಿಟ್ಟು ಓಡಿ ಹೋಗೋ ಹಾಗೆ ಇಲ್ಲಿ ಆರೋಪಿಗಳು ನಕಲಿ KJID ನಂಬರ್ ಸೃಷ್ಟಿ ಮಾಡಿ ಮೋಸ ಮಾಡೋಕೆ ಇಳಿದಿದ್ರು. ಆ ಸಂತ್ರಸ್ತರ ಕೈಗೆ ಸಿಕ್ಕಿದ್ದು ಕೇವಲ ನಂಬರ್ ಅಲ್ಲ, ಅದು ನಂಬಿಕೆಯ ಮುದ್ರೆಯಾಗಿತ್ತು. ಬಟ್ ಸರ್ಕಾರಿ ವ್ಯವಸ್ಥೆಯನ್ನೇ ನಕಲು ಮಾಡಿ ನಂಬಿಕೆ ಗೆಲ್ಲುವ ಮಾಸ್ಟರ್ ಪ್ಲಾನ್ ಹಾಕಿದ್ದು ಈ ಕಿರಾತಕರ ಗ್ಯಾಂಗ್. ಅಷ್ಟಕ್ಕೂ ಅವರು ಯಾವ್ಯಾವ ಸರ್ಕಾರಿ ಹುದ್ದೆಗೆ ಕೆಲಸ ಕೊಡಿಸ್ತೀವಿ ಅಂದಿದ್ರು, ಆ ಬಗ್ಗೆ ಪೊಲೀಸರೇ ಮಾಹಿತಿ ಕೊಡ್ತಾರೆ ಕೇಳಿ. ಸಾರಿಗೆ ಇಲಾಖೆ, RTO ಮತ್ತು AG ಇಲಾಖೆ, KJID ಇಲಾಖೆ, ಹೀಗೆ ಒಂದು ಹಲವಾರು ಇಲಾಖೆಗಳಲ್ಲಿ ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರು ಒಂದು ಫೋರ್ಜರಿಯನ್ನು ಮಾಡಿಯೂ ಕೂಡ ಒಂದು ಈ ಥರ ಕೆಲಸ ಕೊಡ್ತೀವಿ ಅಂತ ಅವರು ಎಲ್ಲರಿಗೂ ಮೋಸ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ್ದೀವಿ. ಬರುವ ದಿನಗಳಲ್ಲಿ ನಾವು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನಾತ್ಮಕ ಕ್ರಮವನ್ನು ಇವರೆಲ್ಲರ ಮೇಲೆ ಕೈಗೊಳ್ತೀವಿ. ಅದೇ ಅವರು ಫೇಕ್ KJID ನಂಬರ್ನೇ ಕೊಟ್ಟು ಅವ್ರಿಗೆ ಪೇ ಸ್ಲಿಪ್ಪು, ನಿಮಗೆ ಎಲ್ಲ ಕೆಲಸ ಆಗಿದೆ ಅನ್ನೋದನ್ನು ಒಂದು ಮನವರಿಕೆ ಮಾಡೋದಕ್ಕೆ ಇದನ್ನು ಕೂಡ ಮಾಡಿದ್ದಾರೆ. ಆ ಫೋರ್ಜರಿ ಸೆಕ್ಷನ್ಸು ಕೂಡ ನಾವು ನಮ್ಮ ಈ ಕಂಪ್ಲೇಂಟಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಈ ವಂಚಕರ ಜಾಲ ಕೊಟ್ಟಿದ್ದು ನೇಮಕ ಪತ್ರವಲ್ಲ, ಎಷ್ಟೋ ಕನಸುಗಳನ್ನ ಹೊತ್ತವರಿಗೆ ಕೊಟ್ಟಿದ್ದ ಮರಣ ಪತ್ರ. ಉದ್ಯೋಗ ಸಿಕ್ಕಿದೆ ಅಂತ ಖುಷಿಯಿಂದ ಮನೆಗೆ ಬಂದವರು ಕೆಲವರು, ಸಿಹಿ ಹಂಚಿದವರು ಕೆಲವರು. ಬಟ್ ನಂತರ ಅದು ನಕಲಿ ನೇಮಕಾತಿ ಪತ್ರ ಅಂತ ಗೊತ್ತಾದಾಗ ಅದು ಉದ್ಯೋಗ ಪತ್ರವಲ್ಲ, ಕನಸಿನ ಮರಣ ಪತ್ರ ಅಂತನಿಸಿ ಜೀವವೇ ಬಿಟ್ಟವರು ಇದ್ದಾರೆ ಎನ್ನಲಾಗ್ತಾ ಇದೆ. ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು ತರೀಕೆರೆಯಲ್ಲಿ 4-5 ಜನ ಇಸ್ಕೊಂಡಿದ್ದಾರೆ. ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನಂಥದ್ದು. ಇವನು ಇಸ್ಕೊಂಡಿರೋ ಅಂಥ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನಂತೆ. ಅದು ಗೊತ್ತಿಲ್ಲ ಸರ್, ನನಗೆ ಅಚಾನಕ ಫುಲ್ ಗೊತ್ತಿಲ್ಲ. ಈ ಥರ ತುಂಬ ಜನ ಮೋಸ ಮಾಡಿದ್ದಾನೆ. ಅವನಿಗೆ ಮುಂದೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಯಾರೂ ದಾರಿ ಮಾಡಿಕೊಡ್ಬೇಡಿ, ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ಶುರುವಾಗಿ 8-9 ತಿಂಗಳಾಗಿದೆ ಸರ್. ನಾವೆಲ್ಲ ಅಮೌಂಟ್ ಕೊಟ್ಟು 9 ತಿಂಗಳಾಗಿದೆ ಸರ್, ಹೆಚ್ಚು ಕಡಿಮೆ
9-10 ತಿಂಗಳಾಗಿದೆ ಸರ್. ಈಗ 1 ತಿಂಗಳಿಂದ ಬೇಡದಿದ್ದ ಮಾತುಗಳೆಲ್ಲ ಆಡ್ತಾ ಇದ್ದಾನೆ. ಇಲ್ಲ ನಾವು ಕೊಡಲ್ಲ. ನಂತರ ಅವರಪ್ಪ ಬಂದ್ಬಿಟ್ಟು ಇವಾಗ ನನ್ನ ಮಗ ಹುಚ್ಚ ಅದನ್ನು ಯಾವನಾರ 1 ಕೋಟಿ 1.5 ಕೋಟಿ 2 ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡ್ತಾನೆ ಸರ್. ಹಂಗೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಹುಚ್ಚ ಅದನ್ನು. ಇದು ಯಾರು ಒಪ್ಪ ಅಂತ ಮಾತಾ? ನನ್ನ ಮಗ ಡ್ರಗ್ಸ್ ತೊಗೊಳ್ತಾನೆ, ಆನ್ಲೈನ್ ಆಡ್ತಾನೆ, ಅದು ಅವನಡೆ ಬರ ಸರ್. ಬಡವ್ರ ದುಡ್ಡೇ ಬೇಕು ಇವನಿಗೆ ಬೇಕು ಅಂದರೆ ಅವ್ನ ದುಡ್ಡಲ್ಲಿ ಅವ್ರ ಅಪ್ಪನ ದುಡ್ಡಲ್ಲಿ ಮಾಡ್ಕೋಬೇಕು. ಬಡವ್ರ ದುಡ್ಡಿಗೆ ಬಡವ್ರಿಗೆ ಯಾಕೆ ಮೋಸ ಮಾಡಿ ಇದು ಮಾಡಬೇಕು ಅವನು? ಎಲ್ಲರೂ ಸುಮಾರು ಜನ ಮೋಸ ಹೋಗಿದ್ದಾರೆ ಸರ್. ಇಂಥವ್ರು ತುಂಬ ಜನ ಇದ್ದಾರೆ, ನನಗೆ ಗೊತ್ತಿದ್ದಂಗೆ ತುಂಬ ಜನ ಇದ್ದಾರೆ. ಆದರೆ ನಮಗೆ ಬೇಡ. ನಮ್ದು ಏನು 13 ಜನ ಇದೆ ಸರ್, ಅದು ಅಮೌಂಟನ್ನು ವಾಪಸ್ ಕೊಟ್ಟರೆ ನಮ್ಗೆ ಯಾವುದೇ ಥರದಲ್ಲೂ ಅವರಿಗೂ ನಮಗೂ ಸಂಬಂಧ ಇರಲ್ಲ ಸರ್, ಅಷ್ಟೇ. 15ಕ್ಕೂ ಹೆಚ್ಚು ಜನರಿಂದ ಬರೋಬ್ಬರಿ 1.5 ಕೋಟಿಗೂ ಹೆಚ್ಚಿನ ಹಣ ವಸೂಲಿ ಮಾಡಿರೋ ಗ್ಯಾಂಗ್ ಈಗ ಪೊಲೀಸರ ಅತಿಥಿಗಳಾಗಲಿದ್ದಾರೆ. ಇದರಲ್ಲಿ ಸರ್ವೆ ಇಲಾಖೆಯ ಮುಖ್ಯಸ್ಥ ಕೂಡ ಇನ್ವಾಲ್ವ್ ಆಗಿದ್ದಾಗಿ ಆರೋಪಿಸಲಾಗ್ತಾ ಇದೆ. ನಮ್ಮಪ್ಪ ಇಲ್ಲೇ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಎಷ್ಟು ಸೀಟ್, ಒಂದು 4 ಸೀಟ್ ಎಲ್ಲ ಇರುತ್ತೆ, ನಮ್ಮ ಕೈಯಲ್ಲೇ ಇರುತ್ತೆ. ಅದು ರಾಜಕೀಯದವರೆಲ್ಲ ನಮಗೆ ಮಧು ಬಂಗಾರಪ್ಪ ಮತ್ತೆ ಷಡಾಕ್ಷರಿ ಸರ್ ಎಲ್ಲ ಗೊತ್ತಿರೋರು ಇದ್ದಾರೆ. ಒಳಗೊಳಗೇನೆ ನಾವೇ ಹಾಕ್ಕೊಡ್ತೀವಿ ನಿಮಗೆ, ಒಂದು 2-4 ಸೀಟ್ ಹಾಕಷ್ಟು ನಮಗೆ ಪವರ್ ಇದೆ ನಮಗೆ, ಹಾಗೆ ಹಿಂಗೆ ಅಂತ ಹೇಳಿದರು. ಆಮೇಲೆ ಫಸ್ಟಿಗೆ ಏನು ಹೇಳಿದ್ರು, ನಮಗೆ 2 ಲಕ್ಷ ಅಷ್ಟೇ ಸ್ಟಾರ್ಟಿಂಗ್ ಕೊಡ್ರಿ ನೀವು. 2 ಲಕ್ಷ ಕೊಟ್ಟ ಮೇಲೆ ನಿಮ್ಮ ಮಗಳು ಸೀಟಿ ಕೂತು 1 ಮಂತ್ ಸ್ಯಾಲ್ರಿ ತೊಗೊಂಡ್ಮೇಲೆ ನೀವು ನಮಗೆ ಲೋನ್ ಮಾಡ್ಕೊಂಡು ಕೊಡ್ರಿ ನಮಗೆ ಅಂತ 12 ಲಕ್ಷ ಕೊಡಿ ಅಂತ ಕೇಳಿದರು. ಆಯಿತು 2 ಲಕ್ಷ ಅಲ್ಲ ಅಂತ ಹೇಳಿ ನಾನು ಹೇಳಿದೆ 2 ಲಕ್ಷ ಅಷ್ಟೇ ಕೊಟ್ಟು ಬಿಟ್ಟೆ. ನಾನು ಬಿಟ್ಟಾದ್ರ ಮೇಲೆ ಅವ್ರು ಬರೀ ಒಂದೊಂದು ಲೆಟ್ರ್ ಮಾಡ್ಕೊಂಡು ಬರೋದು, ಅದರಲ್ಲಿ ಮಧು ಬಂಗಾರಪ್ಪ ಸರ್ದು ಸಿಗ್ನೇಚರ್ ಫೋರ್ಜರಿ ಹಾಕೊಂಡು ಬರೋದು. ನೋಡಿ ಸರ್ ಮೇಡಮ್ ಆರ್ಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ, ಅಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು, ಇಲ್ಲಿ ಇವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ 10,50,000 ನನ್ನ ಹತ್ರ ಕಿತ್ಯಾರ ಸರ್. ಅದೇ ಥರ 12 ಜನಿಗೆ ಮೋಸ ಮಾಡ್ಯಾರ ಅವರು. 12 ಜನದ್ದು 14 ಲಕ್ಷ ತನಕ, ಒಬ್ಬೊಬ್ಬರ ಹತ್ರ 14 ಲಕ್ಷ ತನಕ ಇಸ್ಕೊಂಡಿದ್ದಾರೆ. ನಮ್ದು 10,50,000 ದುಡ್ಡಾಗಿದೆ. ಈ ಥರ ಮೋಸ ಮಾಡಿದ್ದಾರೆ ಆಕಾಶ್ ಅಂತ ಹೇಳಿ. ನಾವು ಸ್ಟೇಷನಿಗೂ ಕರೆಸಿ ಮಾತಾಡಿದ್ವಿ ಅವ್ರಿಗೆ. ಅವ್ನು ಬಂದಿಲ್ಲ, ಅವ್ರ ಅಪ್ಪ ಬಂದು ಮಾತಾಡಿದ್ರು. ಕ್ಯಾಶ್ ಹಾಗೂ ಆನ್ಲೈನ್ ಮೂಲಕ ಲಕ್ಷಾಂತರ ರೂಪಾಯಿ ಪಡೆದಿರೋ ವಂಚಕರು ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕ್ತಾರಂತೆ. ರಾಜಾರೋಷವಾಗಿ ಓಡಾಡ್ತಾ ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ಉಡಾಫೆ ಉತ್ತರ ಕೊಡೋದಲ್ಲದೆ ತಮ್ಮ ವಿರುದ್ಧ ಕೇಸ್ ಆಗುತ್ತೆ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋದು ಸಂತ್ರಸ್ತರ ಆಕ್ರೋಶ. ಈಗ ಇವಂದೇ ಆಕಾಶನ ಒಂದೇ ಫೋನ್ ರನ್ನಿಂಗ್ ಇದೆ, ಅವನೇನು ತಲೆ ಕಟ್ಸ್ಕೊಂತಿಲ್ಲ. ಏನು ನಮಗೆ ಹೇಳ್ದೆ ಅವತ್ತು, ನಾನು ಈ ಥರ ಮಾಡಿದಿರಲ್ಲಪ್ಪ ಮೋಸ, ನೀವು ಬರ್ರಿ ಸ್ಟೇಷನಿಗೆ ಮಾತಾಡೋಣ ಅಂತ ಕರೆದಿದ್ದಕ್ಕೆ, ನೀವೇ ಹೋಗ್ರಿ, ನಿಮಗೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಹೋಗ್ರಿ ನೀವು ಕಂಪ್ಲೇಂಟ್ ಕೊಡ್ರಿ ಅಂತ ನನಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ನಿಮ್ಗೆ ಅಟ್ರಾಸಿಟಿ ಕೇಸ್ ಆಗತ್ತೆ ಹೋಗ್ರಿ ಅಂತ ಹೇಳ್ತಾನೆ. ಹಿಂಗೆ ಎಲ್ಲರಿಗೂ ಬ್ಲಾಕ್ ಮಾಡಿ ಬಾಯಿ ಮುಚ್ಚಿಸ್ತಿದ್ದಾನೆ. ಅವ್ರ ಅಪ್ಪನ ಸಪೋರ್ಟ್ ಇದೆ ಅಂತಲೇ ನಾವು ಹೇಳ್ತಿರೋದು. ಅಪ್ಪನ ಒಬ್ಬನೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸರ್. ಈ ಗೌರ್ಮೆಂಟಿಂದ ಏನೇನಿರತ್ತೆ ಎಲ್ಲ ಅಂತ ಹೇಳಿ ಒಬ್ಬನೇ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಅವರಿಗೆ ದೊಡ್ಡ ಕೈವಾಡನೇ ಇದೆ. ಅವನು ಕರೆಸಿ ಹಿಡ್ದು ಕೂರಿಸಿದ್ರೇ ಇದರಲ್ಲಿ ಏನಿದೆ ಅನ್ನೋ ಸತ್ಯ ಗೊತ್ತಾಗತ್ತೆ. 9 ತಿಂಗಳಾಯ್ತು ಸರ್. ಸೆಪ್ಟೆಂಬರ್ 16ನೇ ತಾರೀಕು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋದು ಅವರು. ಸೆಪ್ಟೆಂಬರ್ 16ನೇ ತಾರೀಕಿಗೆ ದುಡ್ಡು ಇಸ್ಕೊಂಡಿದ್ದಾರೆ. ಹಂತವಾಗಿ ಸೆಪ್ಟೆಂಬರ್ 16-17ಕ್ಕೆ 2 ಲಕ್ಷ ತೊಗೊಂಡಿದ್ರು. ಅಷ್ಟ್ರ ಮೇಲೆ ಮಂತ್ಲಿ 2 ಲಕ್ಷ ಅಂತ ಹೇಳ್ಕೊಂಡು ಇಲ್ಲಿ 10,50,000 ಆಗಿದೆ. ಪಾಪ ಬೇರೆಯವ್ರದ್ದೆಲ್ಲ 14 ಲಕ್ಷ ತನಕ ಆಗಿದೆ. ಜಮೀನೆಲ್ಲ ಮಾರಿಕೊಟ್ಟಿರೋರು ಇದ್ದಾರೆ ಪಾಪ. ಇದೆ ಸರ್, ಜಾಬಿಗೆ ಆಯಿತು. ಈಗ ಆಯಿತು KGID ಬರುತ್ತೆ, ನಾಳೆ ಡ್ಯೂಟಿಗೆ ಜಾಯಿನ್ ಆಗಲೇಬೇಕು, ನಾನು ಅಲ್ಲಿ ಕೊಡಬೇಕು, ಆ ಆಫೀಸಲ್ಲಿ ಕೊಡಬೇಕು, ಇವ್ರಿಗೆ ಕೊಡಬೇಕು, ಮಧು ಸರಿಗೆ ಕೊಡಬೇಕು. ಆಮೇಲೆ ಅವ್ರದ್ದೆಲ್ಲ ಫೇಕ್ ಸಿಗ್ನೇಚರ್ ಮಾಡ್ಕೊಂಡು ಗ್ರೀನ್ ಸಿಗ್ನೇಚರ್ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ ಸರ್ ನಮಗೆಲ್ಲ ಪೇಪರ್ಸ್ ಎಲ್ಲ. ಅವರಿಗೆಲ್ಲ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಹಳೆ ದುಡ್ಡು ಹೋಗುತ್ತೆ, ನಿಮ್ಮ ಜಾಬು ಆಗಲ್ಲ, ನೀವು ಈಗ ದುಡ್ಡು ಅರೇಂಜ್ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಹಿಂಗೆ ಮಾಡಿ ದುಡ್ಡು ಇಸ್ಕೊಂಡಿರೋ ಸರ್ ಅವರು. ಈ ಗ್ಯಾಂಗ್ ಮಾಡಿದ್ದ ಮತ್ತೊಂದು ಖತರ್ನಾಕ್ ಕೆಲಸ ಏನಂದ್ರೆ, ಅವರ ಅಕ್ರಮ ಕೆಲಸಕ್ಕೆ ಫುಡ್ ಡೆಲಿವರಿ ಬಾಯ್ ಒಬ್ಬನನ್ನ ಬಳಸ್ಕೊಂಡಿದ್ರಂತೆ. ಆ ಹುಡುಗನ ಮೂಲಕ ಹಣ ಪಡೆದು ಖಾತೆಗೆ ಹಣ ಹಾಕಿಸ್ಕೊಳ್ತಾ ಇದ್ರು ಅನ್ನೋ ಆರೋಪ ಇದೆ. ಹಾಗೆ ಹಣ ಸಾಗಿಸೋದಕ್ಕೆ ಡೆಲಿವರಿ ಬಾಯ್ಗೆ 500 ರೂಪಾಯಿ ಕೊಡ್ತಾ ಇದ್ರಂತೆ. ಹಣದ ವಿಚಾರ ಬಂದರೆ, ನಾನು ಕೆಲಸ ಮಾಡ್ತಿರ್ತಕ್ಕಂತಹ ಸ್ಥಳದಲ್ಲಿ ಬರ್ತಾ ಇದ್ದ ಸುಮಂತ್ ಅಂತ ಹುಡುಗ, ಬೊಮ್ಮನಕಟ್ಟೆ ಹುಡುಗ. ಅವನನ್ನು ಇವರು ಮೊದಲು ಬೊಮ್ಮನಕಟ್ಟೆ ಹುಡುಗ ಅಂತ ಹೇಳಿರಲಿಲ್ಲ. ಪಾಪ ಆ ಹುಡುಗ ಝೊಮ್ಯಾಟೊ ಏನೋ ಮಾಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದ. ಇವ್ರು ನನಗೆ ಬ್ರದರ್ ಅಂತೇಳಿ ಪರಿಚಯ ಮಾಡಿದ್ರು. ಹೌದು ಬ್ರದರ್ ಅಲ್ಲ ಅಂಥೇಳಿ ಮತ್ತೆ ಮನೆ ಹತ್ರನೂ ಬಂದು ಕ್ಯಾಶ್ ಇಸ್ಕೊಂಡು ಹೋಗ್ತಾ ಇದ್ದ. ನಂತರ ಕಾಲೇಜನ್ನು ಇಸ್ಕೊಂಡು ಹೋಗ್ತಾ ಇದ್ದ. ಡೇಟ್ ವೈಸ್ ಅವತ್ತೇ ತೊಗೊಂಡೋಗಿ ಪ್ರತಿಯೊಂದನ್ನು ಸಹ ಅಕೌಂಟಿಗೆ ಹಾಕಿದ್ದಾನೆ. ಅದ್ರದ್ದು ಸಹ ಮಾಹಿತಿ ನಮ್ಮ ಹತ್ರ ಇದೆ. ಸುಮಾರು 35-40 ಲಕ್ಷ ರೂಪಾಯಿ ಆ ಹುಡುಗ ಎಸ್ಕೊಂಡು ಹೋಗಿ ಅಕೌಂಟಿಗೆ ಹಾಕಿದ್ದಾನೆ. ಇದು ಕೇವಲ ಶಿವಮೊಗ್ಗ ಅಲ್ಲದೆ ವಿವಿಧ ಜಿಲ್ಲೆಗಳಿಗೂ ಈ ಸ್ಕ್ಯಾಮ್ ಹರಡಿರುವ ಸಾಧ್ಯತೆ ಇದೆ. ಸದ್ಯಕ್ಕೆ ವಿನೋಬಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕಾಶ್ A1 ಆಗಿದ್ರೆ ದಾಮಿನಿ A2 ಆಗಿದ್ದಾಳೆ. ಚನ್ನಕೇಶವಮೂರ್ತಿ A3, ಹರೀಶ್ A4, ಸುಮಂತ್ A5, ಯಶವಂತ್ A6 ಹಾಗೂ ಪಂಕಜ್ A7 ಆಗಿ ಕೇಸ್ ದಾಖಲಾಗಿದೆ. ಜನರ ಸರ್ಕಾರಿ ಉದ್ಯೋಗದ ಕನಸನ್ನೇ ಈ ವಂಚಕರು ATM ಮಾಡಿಕೊಂಡಿದ್ರು. ಯಾವುದೇ ಕಾನೂನು ಭಯವಿಲ್ಲದೆ ವರ್ತಿಸ್ತಾ ಇರೋ ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು.
ತಮಗೆ ನ್ಯಾಯ ಸಿಗಬೇಕು ಅನ್ನೋದು ಮೋಸ ಹೋದವರ ಆಕ್ರೋಶ. ಇದಾಗಿತ್ತು ಇವತ್ತಿನ ಕ್ರೈಮ್ ರಿಪೋರ್ಟ್. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.